ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 73. ಸಮಯ ಬೆಳಗ್ಗೆ 8 ಗಂಟೆ. ಚೆನ್ನೈ. ಆವಣಿ, ಮಣಿ ಎಟ್ಟಾಚು. ಸೀಕ್ರಮ ಎಳೆದು ಪೋಯ್ ಕುಳಿ. ಆವಣಿ, 8 ಗಂಟೆ ಆಯಿತು, ಬೇಗ ಎದ್ದು ಸ್ನಾನ ಮಾಡು. 5 ನಿಮಿಷ ಅಮ್ಮ ಪ್ಲೀಸ್. 5 ನಿಮಿಷ ಅಮ್ಮ ಪ್ಲೀಸ್. ಇವಳು ಹೀಗೆ ಬಾಯಿ ಮಾತಿಗೆ ಹೇಳಿದರೆ ಕೇಳುವುದಿಲ್ಲವೆಂದು ಅವಳ ಮುಖಕ್ಕೆ ನೀರೆರೆದರು ಆವಣಿಯ ತಾಯಿ ಮುತ್ತುಲಕ್ಷ್ಮಿಯವರು. ಏನಮ್ಮ ನೀ ಏನು ತೂಕತಿಯಲ್ಲ ಎಡ್ತಿಟ್ಟಿಯೇ? ಏನಮ್ಮ ನೀನು ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದೆ. வயசுக்கு வந்த பொண்ணுங்க இப்படி சூரியன் உதித்தக்கு பிறந்து தூங்குறது சரியில்லை. உங்ககிட்ட எத்தனை வாட்டி சொல்லியிருக்கேன், காலையில் எழுந்து குளித்து வாசலில் கோலம் போடணும். என் பேச்சு நீ ಹೆಂಗೆ ಕೇಳ್ಕ போகிற? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸೂರ್ಯೋದಯದ ನಂತರ ಮಲಗೋದು ಸರಿಯಲ್ಲ. ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕು ಅಂತ. ನನ್ನ ಮಾತನ್ನು ನೀನು ಎಲ್ಲಿ ಕೇಳ್ತೀಯ ಎಂದಾಗ ಸರಿ ನಿಲ್ಲಿಸಿ ಎಂಬಂತೆ ಕೈ ಮುಗಿದು ಫ್ರೆಶ್ ಆಗಲು ಹೊರಟಳು. ಆವಣಿ ಮುತ್ತುಲಕ್ಷ್ಮಿ ಮುರುಗೇಶನ್ ದಂಪತಿಗಳ ಏಕೈಕ ಪುತ್ರಿ. ಮುರುಗೇಶನ್ರವರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರು, ಮುತ್ತುಲಕ್ಷ್ಮಿಯವರು ಗೃಹಿಣಿ. ಆವಣಿ ವಾಣಿಜ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ್ದಾಳೆ. ಇವರ ಮಾತೃಭಾಷೆ ತಮಿಳು. ಹೆಚ್ಚು ತಮಿಳು ಕನ್ನಡ ಬರೆದರೆ ಓದುಗರಿಗೆ ಬೋರ್ ಅನ್ನಿಸ್ಬೋದು. ಅದಕ್ಕೆ ಮುಂದಿನ ಸಂಭಾಷಣೆಗಳನ್ನು ಕನ್ನಡದಲ್ಲೇ ಹೇಳುವೆ. ಅಪ್ಪ, ಏನಮ್ಮ ನಿದ್ದೆ ಚೆನ್ನಾಗಾಯ್ತಾ? ಹ್ಞೂ ಅಪ್ಪ. ನಾವು ಸಂಜೆ ಎಷ್ಟೊತ್ತಿಗೆ ಹೊರಡುವುದು? 5 ಗಂಟೆಗೆ ಹೋಗುವ. ನಾಳೆ ಬೆಳಗ್ಗೆ ಅಲ್ಲಿ ತಲುಪುತ್ತೇವೆ. ನನ್ನ ಫ್ರೆಂಡ್ ಹತ್ರ ಎಲ್ಲ ಮಾತಾಡಿದ್ದೀನಿ. ನಮಗೆಲ್ಲಿ ಮನೆ ವ್ಯವಸ್ಥೆ ಎಲ್ಲ ಅವನೇ ಮಾಡಿದ್ದಾನೆ. ಓಕೆಪ್ಪ. ಪುಟ್ಟ, ನಿನ್ನ ಜಾಬ್ ವಿಷಯ? ಅದು ಓಕೆ ಆಯಿತುಪ್ಪ. ಸ್ವಲ್ಪ ಹೊತ್ತಿಗೆ ಮೊದಲು ಅಪಾಯಿಂಟ್ಮೆಂಟ್ ಲೆಟರ್ ಮೇಲಲ್ಲಿ ಬಂತು. ಮಾತು ಸಾಕು, ನಿನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊ ಎಂದು ಮುತ್ತುಲಕ್ಷ್ಮಿಯವರು ಹೇಳಿದಾಗ, ಆಯಿತು ಮಾಡ್ತೀನಿ, BP ಜಾಸ್ತಿ ಮಾಡ್ಕೋಬೇಡ ಎಂದು ಹೇಳಿ ಅಲ್ಲಿಂದ ಹೋದಳು ಆವಣಿ. ರೀ, ನಿಮ್ಮ ಮುದ್ದು ಜಾಸ್ತಿ ಆಯಿತು, ಅದಕ್ಕೆ ಅವಳು ಹೀಗಾಗಿರೋದು. ಲಕ್ಷ್ಮಿ, ನಮಗಿರೋದು ಅವಳೊಬ್ಬಳೆ. ಮುದ್ದು ಜಾಸ್ತಿ ಆದರೂ ಎಲ್ಲಿಯೂ ಮಿತಿ ಮೀರಿ ನಡ್ಕೊಳ್ಳಲ್ಲ ಅವಳು ಎಂದು ಮುರುಗೇಶನ್ರವರು ಉತ್ತರಿಸಿದರೆ, ಹಾಗೆ ಹೇಳಿಪ್ಪ ಎಂದಳು ಆವಣಿ. ಮುತ್ತುಲಕ್ಷ್ಮಿಯವರು ಅವಳ ಕಿವಿ ಹಿಡಿದು, ನಾವು ಮಾತಾಡಿದ್ದನ್ನು ಕದ್ದು ಕೇಳಿಸ್ಕೋತಾ ಇದೆಯಾ ಕಳ್ಳಿ ಎಂದಾಗ, ಅಯ್ಯೋ ಅಮ್ಮ, ಮೊದಲು ಕಿವಿ ಬಿಡು, ನೋಯ್ತಾ ಇದೆ. ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲ, ನೀನೇ ಜೋರಾಗಿ ಮಾತಾಡಿದ್ದು ಎಂದು ಅಲ್ಲಿಂದ ಕಾಲು ಕಿತ್ತಳು ಆವಣಿ. ಒಳ್ಳೆ ಹುಡುಗಿ ಎಂದು ನಿಟ್ಟುಸಿರುಬಿಟ್ಟರು ಮುತ್ತುಲಕ್ಷ್ಮಿಯವರು. ಆಗ ಮುರುಗೇಶನ್ರವರು ಮೀಸೆ ತಿರುಗುತ್ತಾ, ಎಷ್ಟಾದರೂ ನನ್ನ ಮಗಳಲ್ವಾ ಎಂದರೆ, ಯಾಕೆ ನನಗೂ ಮಗಳಲ್ವಾ ಎಂದು ಉತ್ತರಿಸಿದರು ಮುತ್ತುಲಕ್ಷ್ಮಿಯವರು. ಮುರುಗೇಶನ್ರವರಿಗೆ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಟ್ರಾನ್ಸ್ಫರ್ ಆಗಿರುವುದರಿಂದ ಅಲ್ಲಿಗೆ ಹೊರಡಲು ಅಣಿಯಾಗುತ್ತಿದ್ದಾರೆ ಎಲ್ಲರೂ. ಇದೇನೇ ಈ ಥರ ಬಟ್ಟೆ ಹಾಕ್ಕೊಂಡಿದ್ಯಾ? ಕೈಯೆಲ್ಲ ಹರಿದಿದೆ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಅಮ್ಮ, ನನ್ನ ಡ್ರೆಸ್ ಬಗ್ಗೆ ಮಾತಾಡಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಈ ಬಟ್ಟೆ ಹರಿದದಲ್ಲ, ಇದು ಫ್ಯಾಷನ್. ನಮ್ಮ ಕಾಲದಲ್ಲಿ ಹರಿದ ಬಟ್ಟೆ ಹಾಕಿಕೊಂಡು ಹೊರಗಡೆ ಹೋಗುವುದಕ್ಕೆ ಎಷ್ಟು ಮುಜುಗರ ಆಗ್ತಿತ್ತು. ಈಗ ಏನದು ಫ್ಯಾಷನ್? ಕಾಲ ಬದಲಾಗಿದೆ ಅಮ್ಮ, ಬೇಗ ಹೊರಡೋಣ ಬಾ, ಟೈಮ್ ಆಯಿತು ಎಂದು ಮನೆಯಿಂದ ಹೊರಗೆ ಅಡಿ ಇಟ್ಟಳು ಅವಳು. ರೀ, ನೋಡಿದ್ರ ಅವಳು ಹಾಕಿರೋ ಬಟ್ಟೆನ? ಲಕ್ಷ್ಮಿ, ನೀನು ಸುಮ್ಮನಿರು. ನಮ್ಮ ಕಾಲದ ಥರ ಇರುವಂಥ ಈಗಿನ ಮಕ್ಕಳಿಗೆ ಹೇಳೋಕ್ಕಾಗತ್ತಾ? ಈಗ ಕಾಲ ಬದಲಾಗಿದೆ, ನೀನು ಬೇಗ ಬಾ, ಹೊರಡೋಣ, ಟೈಮ್ ಆಯಿತು ಎಂದು ಅವರು ಹೋದರೆ, ಇದೇ ಮಾತನ್ನು ತಾನೇ ಆವಣೀನು ಹೇಳಿದ್ದು. ಅಪ್ಪ ಮಗಳು ಸರಿಯಾಗಿದ್ದಾರೆ ಎಂದು ಮನಸ್ಸಲ್ಲೇ ಅಂದುಕೊಂಡರೆ, ಲಕ್ಷ್ಮಿ ಜಾಸ್ತಿ ಯೋಚನೆ ಮಾಡಬೇಡ, ಬೇಗ ಬಾ ಎಂದು ಮುರುಗೇಶನ್ರವರು ಕರೆದಾಗ ಬಂದೆ ಎನ್ನುತ್ತಾ ಹೋದರು ಅವರು. ಚೆನ್ನೈಯಿಂದ ಮೈಸೂರಿಗೆ ಹೋಗುವ ಬಸ್ ಸೇರಿದರು ಎಲ್ಲರೂ. ಮೈಸೂರು, ಕೊನೆಗೂ ನಾನು ಬರ್ತಾ ಇದ್ದೀನಿ ಎಂದು ಮನಸ್ಸಲ್ಲೇ ಹೇಳಿಕೊಂಡಳು ಆವಣಿ. ಬೆಳಗ್ಗೆ 9 ಗಂಟೆಗೆ ಚೇತು ಆಫೀಸಿಗೆ ಹೊರಟ. ಅಲ್ಲಿ ಹೋದವನಿಗೆ ಇವತ್ತು ಏನೋ ತುಂಬ ಖುಷಿ. ನೀವಿ ಹೋದಾಗಿಂದ ಎಲ್ಲರ ಮೇಲೂ ಮಾತು ಮಾತಿಗೂ ಕೋಪಗೊಳ್ಳುತ್ತಿದ್ದವನು ಇವತ್ತು ಶಾಂತವಾಗಿದ್ದ. ಅವನ ಈ ಸಿಡುಕುತನದಿಂದಲೇ ಹೆಚ್ಚಿನ ಸ್ಟಾಫ್ಗಳು ಕೆಲಸ ಬಿಟ್ಟು ಹೋಗಿದ್ದರು. ಐಶ್ವರ್ಯಳನ್ನು ಹೊರತುಪಡಿಸಿ ಎಲ್ಲರೂ ಹೊಸ ಸ್ಟಾಫ್ಗಳೇ ಇರುವುದು. ಅವನು ಎಷ್ಟು ರೇಗಾಡಿದರೂ ಎಲ್ಲವನ್ನು ಸಹಿಸಿಕೊಂಡು ಕೆಲಸ ಮಾಡುತ್ತಾರೆ. ಕಾರಣ ಮನೆಯ ಪರಿಸ್ಥಿತಿ. ಚೇತು ತನ್ನ ನಾಟಕದ ವಿಷಯವನ್ನು ಕಾರ್ತಿಕ್ಗೆ ಬಿಟ್ಟರೆ ಬೇರೆ ಯಾರಿಗೂ ಹೇಳಿರಲಿಲ್ಲ.
ಐಶ್ವರ್ಯಗೂ ಚೇತು ನಾಟಕದ ಬಗ್ಗೆ ಗೊತ್ತಿಲ್ಲ. ನಿವಿಯ ನೆನಪಿಗೋಸ್ಕರ ಅಷ್ಟೇ ಐಶ್ವರ್ಯ ಚೇತು ಆಫೀಸ್ನಲ್ಲಿ ಈಗಲೂ ಕೆಲಸ ಮಾಡುತ್ತಿದ್ದಾಳೆ. ದಿಶಾ ಕಂಡ್ರೆ ಮೊದಲೇ ಇಷ್ಟ ಇಲ್ಲ ಅವಳಿಗೆ. ಅವತ್ತು ಅವಳು ದಿಶಾ ಬಗ್ಗೆ ಅಷ್ಟೆಲ್ಲ ಹೇಳಿದ ನಂತರವೂ ಚೇತು ದಿಶಾಳನ್ನು ಒಳ್ಳೆಯವಳು ಎಂದು ನಂಬಿದ. ಈಗ ಅವಳನ್ನು ಹೆಂಡತಿಯಾಗಿ ಲೋಕಕ್ಕೆ ಪರಿಚಯಿಸಿದ್ದು ಇನ್ನೂ ಅವಳ ಕೋಪವನ್ನು ಹೆಚ್ಚು ಮಾಡಿತು. ನೆನಪು ಕಳೆದುಕೊಂಡವನಿಗೆ ನಿವಿಯ ನೆನಪಿಲ್ಲ ಎಂದು ಅವಳಿಗೆ ಗೊತ್ತಿದ್ದರೂ ಬೇರೆ ಯಾರನ್ನಾದರೂ ಮದುವೆ ಆಗಬೇಕಿತ್ತು ಅವನು. ಈ ದಿಶಾಳನ್ನೇ ಮದುವೆ ಆಗಬೇಕಿತ್ತ? ಅದು ಯಾರಿಗೂ ಹೇಳದೆ ಅವಳನ್ನು ಯಾವಾಗ ಮದುವೆ ಆದ ಎಂದು ಯೋಚಿಸಿ ಅವಳ ತಲೆ ಕೆಟ್ಟು ಹೋಗಿತ್ತು. ಹಲವು ಸಾರಿ ನಿವಿಯ ಬಗ್ಗೆ ಮಾತನಾಡಲು ಹೋದಾಗಲೆಲ್ಲ ದಿಶಾ ಅವಳ ದಾರಿಗೆ ಅಡ್ಡ ಬರುತ್ತಿದ್ದಳು. ಮತ್ತೆ ಕೆಲವೊಮ್ಮೆ ಚೇತು ತನ್ನ ಕೆಲಸದಲ್ಲಿ ಮಗ್ನನಾಗಿರುತ್ತಿದ್ದ. ಐಶ್ವರ್ಯ ಯಾವುದೋ ಮುಖ್ಯವಾದ ಫೈಲ್ಗೆ ಅವನ ಸಹಿ ಬೇಕೆಂದು ಕ್ಯಾಬಿನ್ಗೆ ಹೋದವಳು ಅವನ ಮುಖದಲ್ಲಿ ಕಂಡ ನಗು, ಅವನ ಇವತ್ತಿನ ನಡವಳಿಕೆಯನ್ನು ಕಂಡು ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾನೆ ಅಂದ್ಕೊಂಡು, ಸರ್ ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು ಎಂದು ಫೈಲ್ಗೆ ಸಹಿ ಮಾಡಿಸಿಕೊಂಡು ಅಲ್ಲಿಂದ ಹೊರಟಳು. ಮೈಸೂರಿಗೆ ತಲುಪಿದವರು ಮನೆಯೆಲ್ಲ ಒಮ್ಮೆ ನೋಡಿಕೊಂಡರು. ಚೆನ್ನೈಗಿಂತ ಇದೇ ಊರು ಚೆನ್ನಾಗಿದೆ ಎಂದು ಅನಿಸತೊಡಗಿತು ಅವರಿಗೆ. ಆವಣಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಮೇಲ್ ಬಂದಿರುವುದರಿಂದ ಇವತ್ತೇ ಕೆಲಸಕ್ಕೆ ಜಾಯಿನ್ ಆಗಬೇಕಿತ್ತು. ಅದಕ್ಕಾಗಿಯೇ ತನ್ನ ತಂದೆ ತಾಯಿಗೆ ಹೇಳಿ ಆಫೀಸಿಗೆ ಹೋಗಲು ಆಟೋ ಹಿಡಿದಳು. ಆಟೋ ಬಂದು ನಿಂತದ್ದು SS ಗ್ರೂಪ್ ಆಫ್ ಕಂಪನೀಸ್ ಮುಂದೆ. ಆಟೋದವನಿಗೆ ಹಣ ಕೊಟ್ಟು ಕಳಿಸಿದವಳು, ವಾ, ಇವತ್ತಿಂದ ನಾನು ಕೆಲಸ ಮಾಡೋ ಜಾಗ ಇದು, ಸೂಪರ್ ಆಗಿದೆ ಎಂದು ಮನಸ್ಸಲ್ಲಿ ಹೇಳಿಕೊಂಡು ಆಫೀಸ್ ಒಳಗಡೆ ಹೋದಳು. ಎಕ್ಸ್ಕ್ಯೂಸ್ ಮೀ, ನಾನಿಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀನಿ, ನನಗೆ MDಯನ್ನು ನೋಡಬೇಕಿತ್ತು ಎಂದಾಗ, ಸರ್ನ ಕ್ಯಾಬಿನ್ 3rd ಫ್ಲೋರಲ್ಲಿದೆ ಎಂದು ಉತ್ತರಿಸಿದಳು ರಿಸೆಪ್ಷನಿಸ್ಟ್. ಚೇತು ಕ್ಯಾಬಿನ್ ಹೊರಗಡೆ ನಿಂತವಳು ಮೇ ಕಮಿನ್ ಸರ್ ಎಂದಾಗ, ಎಸ್ ಕಮಿನ್ ಎಂದು ಒಳಗಡೆ ಬರಲು ಅನುಮತಿ ನೀಡಿದನು ಅವನು. ಸರ್, ನಾನಿಲ್ಲಿ ಹೊಸದಾಗಿ ಅಕೌಂಟೆಂಟ್ ಜಾಬ್ಗೆ ಸೇರಿದ್ದೀನಿ ಎಂಬ ಧ್ವನಿ ಕೇಳಿ ಫೈಲ್ ನೋಡುತ್ತಿದ್ದವನು ತಲೆ ಎತ್ತಿ ನೋಡಿದಾಗ ಮುಂದೆ ನಿಂತ ಚಿಲುವೆಯನ್ನು ನೋಡಿ ಆಶ್ಚರ್ಯಚಕಿತನಾದವನು ಮೆಲುದನಿಯಲ್ಲಿ ಚೆರಿ ಎಂದು ಸುರಿದ. ಸರ್, ಏನಾದರೂ ಹೇಳಿದ್ರಾ ಎಂದವಳು ಪ್ರಶ್ನಿಸಿದಾಗ ವಾಸ್ತವಕ್ಕೆ ಬಂದವನು ತಾನು ಮಾಡುತ್ತಿರುವ ನಾಟಕದ ನೆನಪಾಗಿ ಹಾಗೂ ಅವಳು ತನ್ನನ್ನು ಪರಿಚಯವಿಲ್ಲದವರ ಹಾಗೆ ಮಾತನಾಡಿಸುವುದು ಕಂಡು ಸುಮ್ಮನಾದ. ಏನಿಲ್ಲ ಮಿಸ್ ಆವಣಿ ಮುರುಗೇಶನ್, ನೀವು ತಮಿಳ ಎಂದವನು ಪ್ರಶ್ನಿಸಿದಾಗ ಇಲ್ಲದ ಕಾಲರನ್ನು ಮೇಲೇರಿಸುತ್ತಾ ಹೆಮ್ಮೆಯಿಂದ, ಎಸ್ ಸರ್, ನಾನು ತಮಿಳ್, ಚೆನ್ನೈಯಿಂದ ಬಂದಿರೋದು. ಆದರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಸರ್, ಅದಕ್ಕೆ ಕಾರಣ ನಮ್ಮಪ್ಪ. ಅಪ್ಪ ಹುಟ್ಟಿದ್ದು ಬೆಳೆದದ್ದು ಕರ್ನಾಟಕದಲ್ಲೇ. ಓಕೆ, ನೀವು HR ಮ್ಯಾನೇಜರನ್ನು ಮೀಟ್ ಮಾಡಿ, ಮುಂದಿನದ್ದು ಅವರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ಎಂದು ಅಲ್ಲಿಂದ ಹೋದಳು ಆವಣಿ. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ, ದೇವರೇ, ಏನಿದು ನಿನ್ನ ಲೀಲೆ? ಅವಳು ನನ್ನ ಚೆರಿ ತಾನೆ. ಅವಳು ನನ್ನ ಹತ್ರ ಬಂದಾಗ ಹೃದಯ ಬಡಿತ ಏರುಪೇರಾಗಿದ್ದಂತೂ ಸುಳ್ಳಲ್ಲ. ಆದರೆ ಆ ನೀಲಿ ಕಣ್ಗಳು, ನನ್ನ ಚೆರಿ ಕಣ್ಣು ಕಡು ಕಪ್ಪು ಬಣ್ಣ. ನನ್ನ ಚೆರಿ ಚೂಡಿದಾರ್ ಬಿಟ್ಟರೆ ಸೀರೆ ಉಡ್ತಾಳೆ. ಯಾವತ್ತೂ ಮಾಡರ್ನ್ ಡ್ರೆಸ್ ಧರಿಸಿದ್ದು ನಾನು ನೋಡೇ ಇಲ್ಲ. ಆದರೆ ಈ ಹುಡುಗಿ ಪಕ್ಕಾ ಮಾಡರ್ನ್. ಅದಲ್ಲದೆ ತಂದೆ ಹೆಸರು ಮುರುಗೇಶನ್ ಅಂದ್ಲು. ನನ್ನ ಚೆರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ಈ ಹುಡುಗಿ ತಮಿಳ್. ನನ್ನ ಚೆರಿ ಓದಿದ್ದು ಇಂಜಿನಿಯರಿಂಗ್, ಈ ಹುಡುಗಿ ಓದಿರುವುದು MCom ಎಂದು ಮನಸ್ಸಲ್ಲೇ ನಿವಿ ಮತ್ತು ಆವಣಿಯ ರೂಪ ಹಾಗೂ ಗುಣಗಳ ಬಗ್ಗೆ ತುಲನೆ ಮಾಡಿ ನೋಡಿದನು ಚೇತು. ಮುಂದುವರಿಯುವುದು